ಬೆಳಗಾವಿಗೆ ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಸಮವಾಗಿ ಅವರು ಓಪನ್ ಆಗಿ ಏನಾದರೂ ವೇದಿಕೆಗೆ ಬರೋದಿದ್ರೆ ನಮ್ಮ ಕಡೆಯವರು ಅವ್ರು ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ನಮ್ಮ ಕಡೆಯವರು ಕೂಡ ಬರ್ತಾರೆ. ಯಾಕಂತಂದರೆ ಅವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಏನವರು ಸಹಾಯ ಮಾಡಿದರು, ಕೋವಿಡ್ ಸಂದರ್ಭದಲ್ಲಿ ಅವ್ರ ಕೊಡುಗೆ ಏನು ಬೆಳಗಾವಿ ಜಿಲ್ಲೆಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ನಮ್ಮ ಹೈಕೋರ್ಟನ್ನು ತೆಗೆದುಕೊಂಡು ಹೋದರು. IIT ಇಂಜಿನಿಯರಿಂಗ್ ಕಾಲೇಜನ್ನು ಹೈಕೋರ್ಟ್ ಬೆಳಗಾವಿಗೆ ಆಗಿತ್ತಲ್ಲ, 7 ಜನ ಜಡ್ಜ್ಗಳು ಕೂತ್ಕೊಂಡು ತೀರ್ಮಾನ ಮಾಡಿದರು. ಯಾರು ಅದನ್ನು ಧಾರವಾಡಕ್ಕೆ ತೆಗೆದುಕೊಂಡು ಹೋದರು. ಇವತ್ತು ಇಷ್ಟೊಂದು ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ರಲ್ಲ ನಮ್ಮ ರಾಜ್ಯಕ್ಕೆ. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಅವ್ರ ಕೊಡುಗೆ ಏನು ನಮ್ಮ ಜಿಲ್ಲೆಗೆ? ಇಂಡಸ್ಟ್ರಿಯಲಿಸ್ಟ್ಗಳನ್ನ ಹೋಗಿ ಕೇಳಿ. ಕೋವಿಡ್ ಸಂದರ್ಭದಲ್ಲಿ ಧಾರವಾಡ ಹುಬ್ಳಿನಲ್ಲಿ ಇಂಡಸ್ಟ್ರಿಗಳು ಚಾಲನೆಯಲ್ಲಿತ್ತು, ನಡೀತಾ ಇತ್ತು, ಓಪನ್ ಆಗಿತ್ತು. ಬೆಳಗಾವಿ ಇಂಡಸ್ಟ್ರಿಯಲಿಸ್ಟ್ಗಳು ಸರ್ ನಮ್ಮ ಕೆಲಸ ಮಾಡೋ ಸಾಯ್ತಾ ಇದ್ದಾರೆ, ನಮಗೆ ತೊಂದರೆ ಆಗ್ತಾ ಇದೆ, ನಾವು ಬೆಂಗಳೂರು ನಂತರ ಸೆಕೆಂಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯಿಗಳು, GST ಪೇಯಿಗಳು, ನಮ್ಮನ್ನು ಸ್ವಲ್ಪ ನೋಡಿ ಅಂತಂದರೆ ಇದೇ ಜಗದೀಶ್ ಶೆಟ್ಟರ್ ಅವರು ನಮಗೆ ಇಂಡಸ್ಟ್ರಿ ಓಪನ್ ಮಾಡಲಿಕ್ಕೆ ಬಿಡಲಿಲ್ಲ. ಇದು ನಾನು ಹೇಳಿದಲ್ಲ, ಇದು ನನಗೆ ಗೊತ್ತೂ ಇರಲಿಲ್ಲ. ಇದನ್ನ ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳು ನಮಗೆ ಹೇಳಿರೋ ವಿಚಾರ. ನೋಡಿ, ಅವರು ಏನು ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಅನ್ನೋದನ್ನ ಅವ್ರು ಹೇಳಿ. ನಾವು ಕೂಡ ಅವರು ಏನು ಅನ್ಯಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಹಿರಂಗ ಚರ್ಚೆ ಆಗ್ತೀವಿ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.